ಲಾಸ್ಟ್ ಕ್ಲಾಸಲ್ಲಿ ಚಕ್ರ ರಾಜರಥಾರೂಢ ಮತ್ತು ಗೇಯ ಚಕ್ರ ರಥಾರೂಢ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ. ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ. ಈ ಕಿರಿಚಕ್ರ ಅಂದರೆ ಏನಪ್ಪ ಅಂದರೆ, ಕಿರಿಹಿ ಅಂದರೆ ವರಾಹ ರೂಪ ಅಂತ, ಹಂದಿ ಅಂತ ಹೇಳೋದು, ವರಾಹ ರೂಪ. ಆ ಆಕಾರದಲ್ಲಿರುವಂತಹ ರಥವನ್ನು ಕಿರಿಚಕ್ರ ರಥ ಅಂತ ಕರೀತಾರೆ. ಅಥವಾ ಇನ್ನೂ ಒಂದೇನು ಹೇಳ್ತಾರೆ ಅಂದರೆ, ವರಾಹದಿಂದ ಎಳೆಯಲ್ಪಡುವಂತಹ ರಥವನ್ನು, ಹಂದಿಗಳಿಂದ ಎಳೆಯಲ್ಪಡುವಂತಹ ರಥವನ್ನು ಕಿರಿಚಕ್ರ ರಥ ಅಂತ ಕರೀತಾರೆ. ಸೊ ಇದಕ್ಕೆ ಅಧಿಕಾರಿಯಾಗಿ ಕೂತಿರೋದು ಯಾರಪ್ಪ ಅಂದರೆ ವರಾಹಿ ದೇವಿ. ಓಕೆನಾ? ಇದಕ್ಕೆ ಅಧಿಕಾರಿಯಾಗಿ ಕೂತಿರೋದು ವರಾಹಿ ದೇವಿ. ವರಾಹಿ ದೇಹಿ ಅಥವಾ ದಂಡನಾಥ ಅಂತ ಕೂಡ ಕರೀತಾರೆ. ಓಕೆ, ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತಿದೆಯಲ್ಲ, ದಂಡನಾಥ ಅಥವಾ ವರಾಹಿ ದೇವಿ. ಅವಳು ದಂಡನಾಯಕಿ ಆಗಿರೋದ್ರಿಂದ ಅವಳನ್ನ ದಂಡನಾಥ ಅಂತ ಕರೀತಾರೆ, ಬಟ್ ಅವಳು ವರಾಹಿ ದೇವಿನೇ. ಓಕೆನಾ? ಸೊ ಅದೊಂದು ರಥ. ಆಮೇಲೆ ಜ್ವಾಲಾಮಾಲಿನಿಕಾಕ್ಷಿಪ್ತ ವನ್ಹಿ ಪ್ರಾಕಾರ ಮಧ್ಯಗ. ಜ್ವಾಲಾಮಾಲಿನಿ ಅಂತ. ಜ್ವಾಲಾಮಾಲಿನಿ ಅಂದರೆ ಬೆಂಕಿಯ ಚೆಂಡನ್ನು ಎರಚೋಳು ಅಂತ. ಓಕೆ, ಜ್ವಾಲಾಮಾಲಿನಿ ಅಂದರೆ, ಜ್ವಾಲೆ ಅಂದರೆ ಬೆಂಕಿ, ಆ ಬೆಂಕಿಯನ್ನು ಉಗುಳೋಳು ಅಥವಾ ಬೆಂಕಿಯನ್ನು ಚೆಂಡನ್ನು ಎರಚೋಳು ಅಂತ. ಇವ್ರು ಯಾರು? ಹಾಂ ಮೇಡಮ್. ಜ್ವಾಲಾಮಾಲಿನಿ ಅಂದ್ರೆ ಇದರಲ್ಲಿ ಹಿಮಾಚಲದಲ್ಲಿ ಒಂದು ಜ್ವಾಲಾದೇವಿ ಅಂತ ಇದೆ. ಅಲ್ಲಿ 7 ಕಡೆ ಉರಿತಾ ಇರುತ್ತೆ ಅಗ್ನಿ. ಅದು ಅಂದ್ರೆ ಆರಿಸಿದ್ರೆ ಅವ್ರು ಮತ್ತೆ ಹಚ್ತಾರೆ ಅಂತಾರೆ, ಏನು ಗೊತ್ತಿಲ್ಲ, ಬಟ್ ಆಲ್ ದ ಟೈಮ್ ಇರುತ್ತೆ. ಅಲ್ಲಿ ದೇವಿ ಜ್ವಾಲಾದೇವಿ ನಾಲಿಗೆ ಬಿದ್ದಿರೋ ಜಾಗ ಅಂತೆ ಸರ್. ಅಲ್ಲಿ ಯಾವಾಗ್ಲೂ ಜ್ವಾಲೆ ಇರುತ್ತೆ 7 ಕಡೆ. ಓಕೆ, ಸೊ ಅವಳು ಕೂಡ ದೇವಿಯ ಅಂಶ ಸಂಭೂತಳೆ. ಓಕೆನಾ? ಅವ್ರ ಕೆಲಸ ಏನು ಅಂದರೆ, ದೇವಿ ಸೈನ್ಯದ ಸುತ್ತಲೂ ಜ್ವಾಲೆಯನ್ನು ಆವರಿಸುವಂಗೆ ಮಾಡೋದು. ಓಕೆನಾ? ವಿಸ್ತಾರವಾದ ಜ್ವಾಲೆಯನ್ನು ಆವರಿಸುವಂಗೆ ಮಾಡೋದು. ಫೈರ್ ರೆಸಿಸ್ಟೆಂಟ್, ಫೈರ್ ಹಾಕಿ ಯಾರು ಬೇರೆ ಶತ್ರು ಸೈನ್ಯದವರು ಒಳಗಡೆ ಬರದೇ ಇರೋಂಗೆ ಮಾಡುವಂಥದ್ದು. ಅದು ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ 100 ಯೋಜನ ವಿಸ್ತಾರವಾದ ಇದಂತೆ, ಜ್ವಾಲೆ ಅಂತೆ. 100 ಯೋಜನ ವಿಸ್ತಾರವಾದ ಜ್ವಾಲೆ ಮತ್ತು ಅದರ ಹೈಟ್ ಬಂದು 30 ಯೋಜನ ಎತ್ತರವಾದ ಕೋಟೆ. ಅಂದರೆ ಬೆಂಕಿಯಿಂದ ನಿರ್ಮಿಸಿರುವಂತಹ ಕೋಟೆ. 100 ಯೋಜನ ವಿಸ್ತೀರ್ಣ ಅಗಲದ್ದು, ಅಗಲ 30 ಯೋಜನ ವಿಸ್ತೀರ್ಣ ಉದ್ದ, ಲೆಂತ್. ಲಲಿತೋಪಾಖ್ಯಾನದಲ್ಲಿ ದೇವಿಯೇ ಜ್ವಾಲಾಮಾಲಿನಿಗೆ ಹೇಳ್ತಾಳೆ, ನೀನು ವನ್ಹಿ ರೂಪನೇ ಆಗೋಗಿದ್ಯಾ, ಅಂದರೆ ನೀನು ಅಗ್ನಿಯ ರೂಪವೇ, ನೀನು ನನ್ನ ಸೇನೆಗೆ ರಕ್ಷಣೆಯನ್ನು ಕೊಡು ಅಂತ ಕೇಳ್ತಾರೆ. ನನ್ನ ಸೇನೆಗೆ ರಕ್ಷಣೆಯನ್ನು ಕೊಡು ಅಂತ ಕೇಳಿದಾಗ ಅವಳು ಇವಾಗ 100 ಯೋಜನ ಗಾತ್ರದ ನೆಲವನ್ನು ಆವರಿಸ್ತಾಳೆ ಮತ್ತು 30 ಯೋಜನ ಗಾತ್ರದ ಗೋಡೆಯಾಗಿ ಸೆಕ್ಯುರಿಟಿಯನ್ನು ಕೊಡ್ತಾಳೆ. ಇದರ ಮಧ್ಯದಲ್ಲಿ ನಿಂತಿರುವವಳು ದೇವಿ. ಓಕೆ, ಇದರ ಮಧ್ಯದಲ್ಲಿ ನಿಂತಿರೋವಳು ದೇವಿ. ಸೊ ಅದನ್ನು ಹೇಳಿದ್ರು, ಜ್ವಾಲಾಮಾಲಿನಿಕಾಕ್ಷಿಪ್ತ ವನ್ಹಿ ಪ್ರಾಕಾರ ಮಧ್ಯಗ. ಅಂದರೆ ಆ ಅಗ್ನಿಯ ಆವರಣದಲ್ಲಿ, ವನ್ಹಿ ಅಂದರೆ ಅಗ್ನಿ, ಆ ಅಗ್ನಿಯ ಆವರಣದಲ್ಲಿ ಮಧ್ಯದಲ್ಲಿ ನಿಂತಿರುವವಳು ಅಂತ. ಸೊ ಅದು ಹ್ಯಾಂಡಲ್ಡ್ ಬೈ ಜ್ವಾಲಾಮಾಲಿನಿ. ಅವಳು ಕೂಡ ಒಬ್ಬಳು ಮಂತ್ರಿಣಿ ಅಥವಾ ದೇವಿ ಅಥವಾ
ಸೈನ್ಯಾಧಿಕಾರಿ, ದಂಡನಾಯಕಿ, ಆ ಥರ. ಓಕೆನಾ? ಜ್ವಾಲಾಮಾಲಿನಿ. ಸೊ ಇವರೆಲ್ಲ ಯಾಕೆ ನಿಂತಾರೆ? ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಭಂಡಾಸುರನ ಸೈನ್ಯದ ವಧೆಯಲ್ಲಿ ಇವರು ಪಾಲುಗಳಿದೆ. ಓಕೆನಾ? ಆ ಇವಾಗ ಭಂಡಾಸುರ ಇನ್ನೂ ವಧೆ ಆಗಿಲ್ಲ. ಓಕೆನಾ? ಭಂಡಾಸುರ ಸೈನ್ಯದ ವಧೆ ಆಗ್ತಾ ಇದೆ. ಅದನ್ನೆಲ್ಲ ನೋಡಿ ದೇವಿ ಹರ್ಷಿತಳಾಗ್ತಾ ಇದ್ದಾಳೆ ಅಂತ. ಅಂದರೆ ಭಂಡಾ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ 4 ಥರನಾದ ಸೈನ್ಯಗಳಿರುತ್ತೆ ಅಂತ. ಗಜ ಸೈನ್ಯ, ಅಶ್ವ ಸೈನ್ಯ, ರಥ ಸೈನ್ಯ, ಪದಾತಿ ಅಂದರೆ ಪಾದ ಏನೋ ನಡ್ಕೊಂಡು ಹೋಗೋರು, ಕಾಲಾಳುಗಳು ಅಂತ ಕರಿತೀವಲ್ಲ ಅವರು. ಸೊ ಇವರೆಲ್ಲರೂ ಆ ಯುದ್ಧವನ್ನು ಮಾಡ್ತಾ ಇರೋದು ನೋಡಿ, ಅವರನ್ನು ಸೋಲಿಸ್ತಾ ಇರೋದನ್ನು ನೋಡಿ, ಭಂಡ ಸೈನ್ಯವನ್ನು ಸೋಲಿಸ್ತಾ ಇರೋದನ್ನು ನೋಡಿ ದೇವಿ ಹರ್ಷಿತಳಾಗಿದ್ದಾಳೆ ಅಂತ. ಅದೇ ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಶಕ್ತಿಯನ್ನು ನೋಡಿ ದೇವಿ ಶಿ ಈಸ್ ಹ್ಯಾಪಿ. ಓ ತುಂಬ ಚೆನ್ನಾಗೆಲ್ಲ ಏನೋ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ ಶಿ ಈಸ್ ಹ್ಯಾಪಿ ಅಂತ. ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ. ಮತ್ತು ಇಲ್ಲಿ ಇನ್ನೂ 15 ಜನರ ಅಧಿಷ್ಠ ದೇವತೆಗಳಿದ್ದಾರೆ. ಓಕೆನಾ? 15 ಜನರದ್ದು ಏನಂದರೆ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ. ಅವರೆಲ್ಲರ ಪರಾಕ್ರಮವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾಳೆ ಅಂತ. ಯಾರ್ಯಾರು ಅಂದರೆ 15 ಜನ. ಓಕೆ? 15 ಜನ ಅಧಿಷ್ಠ ದೇವತೆಗಳು ಪ್ರತಿ ತಿಥಿಗೆ 15 ದಿವಸ ತಿಥಿಗಳಿಗೆ. ಒಂದನೇದು ಪ್ರಥಮ. ಎರಡನೇ ದೇವಿ ಕಾಮೇಶ್ವರಿ. ಮೂರನೇ ದೇವಿ ಭಗಮಾಲಿನಿ. ನಾಲ್ಕನೇ ದೇವಿ ನಿತ್ಯಕ್ಲಿನ್ನ. ಐದನೇ ದೇವಿ ಭೇರುಂಡ. ಆರನೇ ದೇವಿ ವನ್ಹಿವಾಸಿನಿ. ಏಳನೇ ದೇವಿ ಮಹಾವಿಶ್ವೇಶ್ವರಿ. ಎಂಟನೇದು ರೌದ್ರಿ. ಒಂಬತ್ತನೇ ದೇವಿ ತ್ವರಿತ. ಹತ್ತನೇ ದೇವಿ ಕುಲಸುಂದರಿ. ಹನ್ನೊಂದನೇ ದೇವಿ ನೀಲಪತಾಕ. ಹನ್ನೆರಡನೇ ದೇವಿ ವಿಜಯ. ಹದಿಮೂರನೇ ದೇವಿ ಸರ್ವಮಂಗಳ. ಹದಿನಾಲ್ಕನೇ ದೇವಿ ಜ್ವಾಲಾಮಾಲಿನಿ. ಹದಿನೈದನೇ ದೇವಿ ಚಿದ್ರೂಪ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಏನು 15 ದೇವಿಗಳು
ಒಟ್ಟಾಗಿ ಹೆಸರು ಅಷ್ಟದೇವಿಗಳು, ಅಧಿಷ್ಠಾ ದೇವತೆಗಳು. ನಿತ್ಯ ದೇವತೆಗಳು ಅಂತ ಕೂಡ ಕರೀತಾರೆ, ಅಧಿಷ್ಠಾತೃ ದೇವತೆಗಳು. ಸೊ ಇವ್ರೇನು ಮಾಡ್ತಾರೆ ಅಂದರೆ, 15 ಜನ ಭಂಡಾಸುರನ ಕಡೆ ಇರುವಂತಹ 15 ಸೇನಾಧಿಪತಿಗಳನ್ನು ಸಾಯಿಸ್ತಾರೆ. ಅವ್ರ ಹೆಸರು ನಂಗೆ ಸಿಕ್ಕಿಲ್ಲ, ಸಿಕ್ಕದ ಹುಡುಕ್ತಾ ಇದ್ದೀನಿ. ಬಟ್ ಒಂದು ಕಡೆ ಏನು ಸಿಕ್ತು ಅಂದರೆ, ದಮನಕಾದಿ ಅವನಿಂದ ಹಿಡಿದು ಚಂದ್ರಗುಪ್ತ ಅಲ್ಲಿವರೆಗೂ 15 ಜನ ಇದರಂತೆ. ಆ 15 ಜನ ಸೇನಾಧಿಪತಿಗಳನ್ನು ವಧಿಸ್ತಾರೆ. ಓಕೆ, ಇದನ್ನು ನೋಡಿ ದೇವಿ ಹರ್ಷಿತಳಾಗ್ತಾಳೆ ಅಂತ. ನಿತ್ಯ ಪರಾಕ್ರಮಾಟೋಪ, ಅವರ ಆಟೋಪಗಳನ್ನು ನೋಡಿ, ಅಂದರೆ ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇರೋದನ್ನು ನೋಡಿ, ನಿರೀಕ್ಷಣ ಸಮುತ್ಸುಕ ಅದು ನೋಡಿ ತುಂಬ ಖುಷಿಯನ್ನು ಪಡ್ತಾಳೆ ಅಥವಾ ಹರ್ಷವನ್ನು ಪಡಿತಾ ಇದ್ದಾಳೆ ಅಂತ. ಮುಂದಿನ ನಾಮ ಭಂಡ ಪುತ್ರ ವಧೋದ್ಯುಕ್ತ ಬಾಲಾವಿಕ್ರಮನಂದಿತ. ಭಂಡಪುತ್ರ ವಧೋದ್ಯುಕ್ತ ಬಾಲಾವಿಕ್ರಮನಂದಿತ. ಭಂಡಾಸುರನಿಗೆ 4 ಜನ ಪತ್ನಿಯರು. ಓಕೆನಾ? ಅವ್ರ ಹೆಸರೇನಪ್ಪ ಅಂದರೆ ಸಂಮೋಹಿನಿ, ಕುಮುದಿನಿ, ಚಿತ್ರಾಂಗಿ, ಸುಂದರಿ. ಸಂಮೋಹಿನಿ, ಕುಮುದಿನಿ, ಚಿತ್ರಾಂಗಿ, ಸುಂದರಿ. ಇವರಿಗೆ 4 ಜನಕ್ಕೂ ಸೇರಿ 30 ಜನ ಮಕ್ಕಳು. ಅವ್ರ ಹೆಸರು ಸಿಕ್ಕಿಲ್ಲ, ಹುಡುಕ್ತೇನೆ, ಸಿಕ್ಕಿದ್ರೆ ಹೇಳ್ತೀನಿ. 30 ಜನ ಮಕ್ಕಳು. ಈ 30 ಜನ ಮಕ್ಕಳನ್ನು ಏನು ಮೇಲ್ಗಡೆ ಹೇಳಿದರೆ, ಭಂಡಪುತ್ರ ವಧೋದ್ಯುಕ್ತ ಬಾಲಾವಿಕ್ರಮನಂದಿತ. ನೀವು ಕೇಳಿರ್ತೀರ ಬಾಲಾ ತ್ರಿಪುರ ಸುಂದರಿ ಅಂತ. ಯಾಕೆ ಬಾಲಾ ತ್ರಿಪುರ ಸುಂದರಿ ಅಂತ ಕರೀತಾರೆ ಅಂದರೆ, ಅವಳು ಯಾವಾಗಲೂ 9 ವರ್ಷದ ಹುಡುಗಿ ಥರನೇ ಕಾಣ್ತಾಳಂತೆ. ಅವಳು ಈ ಎಲ್ಲ 30 ಜನರನ್ನು ವಧೆ ಮಾಡಿದ್ಲು ಅಂತ. ಅದಕ್ಕೆ ಅವಳನ್ನ ಬಾಲಾ ತ್ರಿಪುರ ಸುಂದರಿ ಅಥವಾ ಬರೀ ಬಾಲ ಅಂತ ಕೂಡ ಕರೀತಾರೆ ಅಂತ. ಅವಳು ಯಾವಾಗಲೂ 9 ವರ್ಷದ ಬಾಲ ಥರ ಇರ್ತಾಳಂತೆ. ಸೊ ಅದಕ್ಕೆ ಬಾಲಾದೇವಿ ಅಂತ ಕೂಡ ಕರೀತಾಳೆ ಅಥವಾ ಪ್ರಸಿದ್ಧಳು ಅಂತ. ಹಾಂ, ಫೋಟೋದಲ್ಲಿ ಹಾಗೆ ಇರುತ್ತೆ, ನೀವು ನೋಡ್ಬೋದು. ಮಗು ಬಾಲ ತ್ರಿಪುರ ಸುಂದರಿದು ಫೋಟೋ ನೀವು ನೋಡಿದ್ರೆ, ಪುಟಾಣಿ 9 ವರ್ಷದ ಮಗು ಹಿಂಗಿರುತ್ತೆ, ಗುಂಡಾಗಿ ಪುಟಾಣಿಗೆ ಅದೇ ಥರನೇ ಇರ್ತಾಳೆ ಅಂತ. ಅವಳು ಈ ದೇವಿಯನ್ನು 30 ಜನರನ್ನು ಮಕ್ಕಳನ್ನು ಸಾಯಿಸಿದ್ಲಂತೆ, ಅಂದರೆ ವಧೆಯನ್ನು ಮಾಡಿದ್ದಾಳೆ. ಅದನ್ನೇ ಹೇಳಿದರು, ಭಂಡ ಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ. ಸೊ ಅದರಿಂದ ದೇವಿ ಆನಂದ ಆಗಿದ್ದಾಳೆ ಅಂತ, ದೇವಿ ಖುಷಿ ಪಡ್ತಾ ಇದ್ದಾಳೆ ಅಂತ. ಮಂತ್ರಿಣ್ಯಂ ಭಾವಿರಚಿತ. ನೆಕ್ಸ್ಟ್ ಶ್ಲೋಕ. ಮಂತ್ರಿಣ್ಯಂ ಭಾವಿರಚಿತ ವಿಷಂಗ ವಧತೋಷಿತ. ಮಂತ್ರಿಣ್ಯಂ ಭಾವಿರಚಿತ ವಿಷಂಗ ವಧತೋಷಿತ. ಇಲ್ಲಿ ವಿಷಂಗ ಅಂತ ಒಂದು ಹೆಸರು ಬಂದಿದೆ. ಭಂಡಾಸುರನಿಗೆ 2 ತಮ್ಮಂದಿರಿದ್ರಂತೆ. ಒಬ್ಬನ ಹೆಸರು ವಿಷಂಗ, ಇನ್ನೊಬ್ಬನ ಹೆಸರು ವಿಶುಕ್ರ ಅಂತ. ಭಂಡಾಸುರನ ತಮ್ಮಂದರು ವಿಷಂಗ ಒಬ್ಬ, ಇನ್ನೊಬ್ಬ ವಿಶುಕ್ರ ಅಂತ. ಆ ವಿಷಂಗ ಅನ್ನೋನು ಶ್ಯಾಮಲಾಂಬೆ, ಪ್ರೀವಿಯಸ್ ಓದಿದ್ವಲ್ಲ, ಶ್ಯಾಮಲಾಂಬೆ, ಅವಳಿಂದ ಹತನಾಗ್ತಾನೆ ಅಥವಾ ಅವಳು ಅವನನ್ನು ವಧಿಸ್ತಾಳೆ. ಇದರಿಂದ ದೇವಿ ಸಂತೋಷಗೊಂಡ್ಳು ಅಂತ. ಮಂತ್ರಿಣ್ಯಂ ಭಾವಿರಚಿತ ವಿಷಂಗ ವಧತೋಷಿತ. ಸಂತೋಷಪಟ್ಲು, ಶ್ಯಾಮಲೆಯಿಂದ ವಧನಾಗಿದ್ದರಿಂದ ಸಂತೋಷಪಟ್ಲು. ನೆಕ್ಸ್ಟು ವಿಶುಕ್ರ ಪ್ರಾಣಹರಣ. ನಾ ಹೇಳಿದೆ 2 ತಮ್ಮಂದರು, ಒಬ್ಬರು ವಿಷಂಗ, ಇನ್ನೊಬ್ಬ ವಿಶುಕ್ರ. ವಿಶುಕ್ರ ಪ್ರಾಣಹರಣ ಯಾರು? ವಾರಾಹಿ ವೀರ್ಯನಂದಿತ. ವಾರಾಹಿ
ವಾರಾಹಿ ದೇವಿ ಅವನನ್ನು ಪ್ರಾಣಹರಣ ಮಾಡ್ತಾಳೆ. ಅದರಿಂದ ದೇವಿ ಆನಂದಿತಳಾದ್ಲು ಅಂತ. ನೆಕ್ಸ್ಟ್, ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಇಲ್ಲೇನಾಗ್ತಾ ಇರುತ್ತೆ ಅಂದರೆ ಯುದ್ಧ ಆಗ್ತಾ ಇರುತ್ತೆ. ಆ ಯುದ್ಧ ಆಗ್ಬೇಕಾದ್ರೆ ಭಂಡಾಸುರನಿಗೆ ಒಂದು ತಂತ್ರ ಗೊತ್ತಿರುತ್ತೆ. ಏನಂದರೆ ಜಯವಿಘ್ನ ತಂತ್ರ ಅಂತ. ಅದನ್ನು ಅಪ್ಲೈ ಮಾಡಿಬಿಟ್ರೆ ಎಲ್ಲರೂ ನಿದ್ದೆಗೆ ಜಾರಿಬಿಡ್ತಾರೆ. ಓಕೆನಾ? ಶತ್ರು ಸೈನ್ಯಗಳೆಲ್ಲ ಅವನಿಗೆ ಶತ್ರು ಸೈನ್ಯ ಇದಲ್ವಾ, ದೇವಿಯ ಶತ್ರು ಸೈನ್ಯ. ಸೊ ಎಲ್ಲರೂ ನಿದ್ದೆಗೆ ಜಾರಿಬಿಡ್ತಾರೆ. ಇದನ್ನು ಮಾಡಿದಾಗ ತಕ್ಷಣ ಏನು ಮಾಡ್ತಾರೆ, ಮಂತ್ರಿಣಿ ದೇವಿ ಅಥವಾ ಮಂತ್ರಿ, ಆ ಸೇನಾಧಿಪತಿ ಯಾರಿರ್ತಾರೆ, ದೇವಿಗೆ ಬಂದು ಕೇಳ್ಕೊಳ್ತಾಳೆ, ಈ ಥರ ನಿದ್ರೆ ಬರುವಂತಹ ಇದು ಏನು ಜಯವಿಘ್ನ ಮಂತ್ರದಿಂದ ಎಲ್ಲ ನಿದ್ರೆಗೆ ಜಾರ್ತಾ ಇದ್ದಾರೆ ಅಂತ ಕೇಳ್ಕೊತಾರೆ. ಆಗ ದೇವಿ ಕಾಮೇಶ್ವರನನ್ನು ದಿಟ್ಟಿಸಿ ನೋಡಿ ಗಣೇಶನನ್ನು ಕಲ್ಪಿಸ್ಕೊತಾಳೆ. ಅಂದರೆ ಗಣೇಶ ಅಂದರೆ ನಮ್ಮ ಈ ಗಣೇಶ ಅಲ್ಲ, ಓಕೆನಾ? ಅವನು ಪುರ್ಯಷ್ಟಕಾಧೀಶ್ವರ ಅಂತ. ಪುರ್ಯಷ್ಟಕಾಧೀಶ್ವರ ಅನ್ನುವಂತಹ ಗಣೇಶ. ಗಣೇಶ ಅಂದರೆ ಗಣಗಳ ಈಶ. ಓಕೆ, ಗಣ ಅಂದರೆ ಒಂದು ಬೆಟಾಲಿಯನ್ ಅಂತಾರೆ. ಒಂದೊಂದು ಬೆಟಾಲಿಯನ್ಗೆ ಈಶ ಇರ್ತಾರೆ. ಈ ಗಣೇಶ ಅಂದರೆ ಬರೀ ನಮ್ಮ ಇಲ್ಲಿರೋ ಗಣೇಶ ಮಾತ್ರ ಅಲ್ಲ, ಎಷ್ಟೊಂದು ಜನ ಗಣೇಶರಿದ್ದಾರೆ. ಈ ಪ್ರತಿಯೊಂದು ಗಣಗಳಿಗೂ ಒಬ್ಬೊಬ್ಬ ಈಶ ಇರ್ತಾನೆ, ಅವನು ಗಣೇಶ. ಓಕೆ, ಸೊ ನಾವು ಇಲ್ಲಿ ಪುರ್ಯಷ್ಟಕಾಧೀಶ್ವರ ಅನ್ನುವಂಥವನ್ನ ದಿಷ್ಟಿಸಿ ನೋಡಿ ಪ್ರಕಟನಾಗ್ತಾನೆ ಅಂತ ಹೇಳ್ಬೋದು. ಗಣೇಶನನ್ನು ಪ್ರಕಟ ಮಾಡ್ತಾಳೆ. ಓಕೆ, ಪುರ್ಯಷ್ಟಕಾಧೀಶ್ವರ. ಪುರ್ಯಷ್ಟಕಗಳು ಅಂದರೆ ಏನು ಅನ್ನೋದನ್ನು ಕೊಟ್ಟಿದ್ದಾರೆ. ಪುರ್ಯಷ್ಟಕಗಳು ಅಂದರೆ ಏನು ಅಂದರೆ, ಪುರ ಅಂದರೆ ದೇಹ, ಅಷ್ಟಕ ಅಂದರೆ 8. ಪುರ್ಯಷ್ಟಕ ಅಂದರೆ ಪುರ ಅಷ್ಟಕಗಳು. ಪುರ ಅಂದರೆ ದೇಹ ಯೂಶಲಿ, ಓಕೆನಾ? ಪುರ ಅಂದರೆ ಸಂಸ್ಕೃತದಲ್ಲಿ ದೇಹ, ಜಾಗ ಎಲ್ಲ ಬರುತ್ತೆ, ಬಟ್ ಇಲ್ಲಿ ದೇಹ ಅಂತ ತಗೋಬೇಕು. ಅಷ್ಟಕಗಳು ಅಂದರೆ 8. ಏನೇನಿದೆ? ಜ್ಞಾನೇಂದ್ರಿಯ ಪಂಚಕ ಅಂದರೆ 5 ಜ್ಞಾನೇಂದ್ರಿಯಗಳು. ಆಮೇಲೆ ಕರ್ಮೇಂದ್ರಿಯ ಪಂಚಕ, 5 ಕರ್ಮೇಂದ್ರಿಯಗಳು. ಆಮೇಲೆ ಪ್ರಾಣ ಪಂಚಕ, ಪಂಚಪ್ರಾಣಗಳು. ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ, ಪಂಚಪ್ರಾಣಗಳು ಅಥವಾ ಪ್ರಾಣ ಪಂಚಕ. ಆಮೇಲೆ ಭೂತ ಪಂಚಕ, ಪಂಚಭೂತಗಳು. ಆಮೇಲೆ ಮನಸ್ಸು, ಆಮೇಲೆ ಅವಿದ್ಯೆ, ಆಮೇಲೆ ಕಾಮ. ಭೂತ ಪಂಚಕ ಆದಮೇಲೆ ಮನಸ್ಸು, ಅವಿದ್ಯೆ, ಕಾಮ, ಕರ್ಮ. ಸೊ 8 ಆಯಿತು ನೋಡಿ, 8 ಆಯಿತು. ಹೌದಾ? ಸೊ ಪುರ್ಯಷ್ಟಕ ಅಧೀಶ್ವರ. ಪುರ್ಯ, ಅಷ್ಟಕ, ಅಧೀಶ್ವರ. ಪುರ್ಯ ಅಂದರೆ ದೇಹ ಅಥವಾ ಪುರ, ಓಕೆ? ಅಷ್ಟಕ 8. ಇವೆಲ್ಲದಕ್ಕೆ ಅಧೀಶ್ವರ ಅಂದರೆ ಮೇಂಟೈನ್ ಮಾಡೋನು ಅಥವಾ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋನು, ಅವನೇ ಪುರ್ಯಷ್ಟಕಾಧೀಶ್ವರ. ಓಕೆನಾ? ಸೊ ಈ ಥರ. ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ನೋಡಿ. ಇಲ್ಲಿ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಮಂತ್ರಿಣ್ಯಂ ಭಾವಿರಚಿತ ವಿಷಂಗವಧತೋಷಿತ ಭಂಡಪುತ್ರ ವಧೋದ್ಯುಕ್ತ ಬಾಲಾ ವಿಕ್ರಮನಂದಿತ. ನಾವು ಏನು ಅರ್ಥ ಮಾಡ್ಕೋಬೇಕಿಲ್ಲಿ? ದೇವಿ ಯಾರೋ ಸತ್ರ ಖುಷಿ ಪಡ್ತಾ ಇದ್ದಾಳಲ್ಲ, ಯಾಕೆ?
ದೇವಿ ಎಲ್ಲರಿಗೂ ಒಂದೇ ಅಲ್ವಾ? ಪ್ರಾಣ ಅನ್ನೋದು ಒಂದೇ ಅಲ್ವಾ? ದೇವಿ ಪ್ರತಿಯೊಂದು ಯಾರು ಸತ್ತಾಗಲೂ ಹರ್ಷಿತಳಾಗ್ತಾಳೆ, ಆನಂದಿತಳಾಗ್ತಾಳೆ, ಅವಳನ್ನ ವಧಿಸ್ಬಿಟ್ವಿ ಅಂತ ಖುಷಿ ಪಡ್ತಾ ಇದ್ದಾಳೆ. ಯೋಚನೆ ಮಾಡ್ಬೇಕು ತಾನೆ. ನಾವು ಹೇಗೆ ದೇವಿಯನ್ನು ಪೂಜೆ ಮಾಡ್ತೀವೋ ಅವರು ಯಾವುದೋ ಒಂದು ದೇವರನ್ನು ಪೂಜೆ ಮಾಡ್ತಾರೆ. ದೇವಿ ಹೇಗೆ ಆನಂದ ಪಡೋದಕ್ಕೆ ಸಾಧ್ಯ? ಅದಕ್ಕೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಭಂಡ ಅಂದರೆ ಯಾರು? ಯಾರು ಲಜ್ಜೆಗೆಟ್ಟಿರೋರು? ನಾವೇ. ಹೌದಾ? ಅಂದರೆ ನಮ್ಮಲ್ಲಿರುವ ಒಂದೊಂದು ಗುಣಗಳನ್ನು ಸಾಯಿಸಿದಾಗ ಖುಷಿಯಾಗತ್ತೆ ತಾನೇ. ನಮ್ಮಲ್ಲಿರುವ ಒಂದೊಂದು ಗುಣಗಳನ್ನು ಸಾಯಿಸಿದಾಗ ಖುಷಿಯಾಗತ್ತೆ. ಇವಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಓಕೆನಾ? ಕಾಮ, ನನಗಿವಾಗ ನೋಡಪ್ಪ, ನನಗೆ ಕಾಮ ಅನ್ನೋದು ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಕಾಮ ಅಂದರೆ ಬೇಕು ಅಂತ, ಏನಾದರೂ ಆಗಿರ್ಬೋದು, ಬೇಕು ಅಂತ, ಅದು ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ, ಅದನ್ನು ನಾನು ಕಂಡುಕೊಂಡ್ಬಿಟ್ರೆ ನಾನು ಕಾಮವನ್ನು ಗೆದ್ದೆ. ಇದಕ್ಕೊಂದು ಉದಾಹರಣೆನ ಹೇಳ್ತೀನಿ. ಅವರು ನನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದೆ, ಬಟ್ ನನಗೆ ಅವರು ಸಾಹಿತಿಗಳು ಜ್ಞಾಪಕ ಬರ್ತಾ ಇಲ್ಲ. ಒಂದ್ಸಲಿ ಸಾಹಿತಿಗಳು, ಒಬ್ಬರು ಸಾಹಿತಿಗಳು, ಇದು ರಿಯಲ್ ಆಗಿ ನಡೆದಿರುವಂತಹ, ನಾನು ಕಣ್ಣಾರೆ ನೋಡಿರುವಂಥದ್ದು. ಒಂದು ಕಡೆ ಇಂಟರ್ವ್ಯೂ ಆಗ್ತಾ ಇರುತ್ತೆ. ಆ ಸಾಹಿತಿ ಹೇಳ್ತಾರೆ, ತನ್ನ ಮಗ ಅಮೇರಿಕಾದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಈಸ್ ಇನ್ ದ ಟಾಪ್ ಜಾಬ್. ಓಕೆ, ಒಳ್ಳೆ ಪ್ರೊಫೆಸರ್ ಅಂತೆ. ಒಂದು ದಿವಸ ಅವನ ಮಗನಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತಂತೆ. ಅವರು ಅದನ್ನು ಲೆಟ್ರಲ್ಲಿ ಬರೆದಿರ್ತಾರೆ ಅಪ್ಪನಿಗೆ. ಏನಂದರೆ, ಈ ಥರ ನನಗೆ ಸ್ಯಾಲ್ರಿ ಜಾಸ್ತಿ ಆಯ್ತಪ್ಪ, ನನಗೆ ಜಾಸ್ತಿ ಮಾಡಿದ್ರು, ನನಗೆ ನೀವು ಕೊಡ್ತಾ ಇರೋದೇ ಜಾಸ್ತಿ ಆಲ್ರೆಡಿ, ನಾನು ಇನ್ನೂ ನೀವು ಜಾಸ್ತಿ ಕೊಟ್ಟರೆ ನಾನು ಇಟ್ಕೊಂಡು ಏನು ಮಾಡಲಿ, ಇದನ್ನು ನನಗೆ ಬೇಡ ಅಂತ ವಾಪಸ್ ಕೊಟ್ಬಿಟ್ಟೆ ಅಂತ ಲೆಟ್ರ್ ಬರೆದಿರ್ತಾನೆ. ಆವಾಗ ತಂದೆ ಸಾಹಿತಿ ಮಗನಿಗೆ ಒಂದು ಲೆಟ್ರ್ ಬರೀತಾನಂತೆ, ಮಗ ನೀನಿವತ್ತು ದುಡ್ಡನ್ನು ಗೆದ್ದಿದ್ಯಾ, ಹಣವನ್ನು ಗೆದ್ದಿದ್ಯಾ ಅಂತ ಒಂದು ಲೆಟ್ರ್ ಬರೀತಾರಂತೆ. ಗೆಲ್ಲೋದು ಅಂದರೆ ಅದು, ಹಣವನ್ನು ಗೆಲ್ಲೋದು ಅಂದರೆ ಆ ಥರ. ಸೊ ಆ ಥರ ಗೆದ್ದಾಗ ಏನಾಗತ್ತೆ, ಸಂತೋಷ ಆಗುತ್ತೋ ಇಲ್ವೋ? ಹಣವನ್ನು ಗೆಲ್ಲೋದು ಸುಲಭ ಅಲ್ಲ. ಯಾರೋ ಇವಾಗ ದುಡ್ಡು ಕೊಟ್ಟರು ಅಂದರೆ, ಇಟ್ಟರೆ ಇರಲಿ ಬಿಡು, ನೋಡೋಣ ಅಂತಡಿ ಏನಾಗತ್ತೆ, ಅದಿದ್ದೇ ಇರುತ್ತೆ. ವಾಪಸ್ ಕೊಡೋದು ತುಂಬ ಕಷ್ಟ. ಕೊಟ್ಟರು, ಹಣವನ್ನು ಗೆದ್ದಿದ್ದು, ಕಾಮವನ್ನು ಗೆದ್ದ, ಹಣವನ್ನು ಗೆದ್ದ ಅಲ್ವಾ? ಆನಂದ ಆಗುತ್ತೋ ಇಲ್ವೋ? ಸೊ ಈ ಥರ ನನ್ನ ಫ್ರೆಂಡ್ದು ಒಂದೊಂದ್ಸಲಿ ವಿಷಯ ಹೇಳ್ತಾ ಇರ್ತೀನಿ. ಏನು ಅಂದರೆ, ನಾನು ಯಾವಾಗಲೂ ತಮಾಷೆಗೂ ಹೇಳ್ತಾ ಇರ್ತೀನಿ ವಯಸ್ಸಲ್ಲಿ, ಅವನನ್ನು ಸಾಯಿಸಬೇಕು ಅಂದರೆ ನೀನು ಚಾಕು ಚುಚ್ಚೋದು ಏನೂ ಮಾಡೋದು ಬೇಡ. ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಊಟ ತಿಂಡಿ ಕೊಡ್ತಾ ಇದ್ರೆ ಸಾಕು, ಸತ್ತೋಗ್ತಾನೆ ಅವನೇ. ಬೇರೆಯವರೆಲ್ಲ 10 ದಿವಸಕ್ಕೆ 15 ದಿವಸಕ್ಕೆ ಸತ್ತರೆ ಇವನು 3 ದಿವಸಕ್ಕೆ ಸತ್ತೋಗ್ತಾನೆ. ಯಾಕೆ ಅಂದರೆ ಅದು ಬೇಕು. ಅಂದರೆ ಆ ಹಂಗರ್ ಮೇಲೆ ಕಂಟ್ರೋಲ್ ಇಲ್ಲ, ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಲ್ಲ. ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಏನಾದ್ರು ಮಾಡಬೇಕು ಅನ್ನಿಸ್ತಾ ಇರುತ್ತೆ, ಆ ಕಂಟ್ರೋಲ್ ಇಲ್ಲ. ನೀವು ಒಂದ್ಸಲಿ ಆ ಕಂಟ್ರೋಲ್ ಪಡ್ಕೊಂಬಿಡಿ, ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್. ನಾನು ನಿಮಗೆ ಕೆಲವ್ರ ಜೊತೆ ಸುಮಾರು ನನ್ನ ಡಯೆಟ್ಟು 10 ದಿವಸ ಡಯೆಟನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಬಂದುಬಿಟ್ರೆ ಒಂದು ಆ ಕೆಪಾಸಿಟಿ ಬಂದುಬಿಟ್ರೆ, ಎದುರುಗಡೆ ಇದೆಯಪ್ಪ ನಾನು ತಿನ್ನಲ್ಲ ಅಷ್ಟೇ, ಹಂಗನ್ಬಿಟ್ರೆ ಒಂದ್ಸಲಿ ಅದು ಬಂದುಬಿಟ್ರೆ ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗತ್ತೆ ಅಂದರೆ ನೀವು ಅದನ್ನು ಗೆದ್ದಿರ್ತೀರ. ಆವಾಗ ದೇವಿಯ ಆನಂದ, ಆ ವಿಶುಕ್ರ ಮತ್ತು ವಿಷಂಗ ಇವರೆಲ್ಲ ಇದೇ ಥರ ಡಿಸ್ಟರ್ಬೆನ್ಸ್ ಪಾರ್ಟಿಗಳೆಲ್ಲ. ಓಕೆನಾ? ಎಲ್ಲ ಡಿಸ್ಟರ್ಬೆನ್ಸ್ ಪಾರ್ಟಿಗಳಿದಾರಲ್ಲ, ಆ ಡಿಸ್ಟರ್ಬೆನ್ಸನ್ನು ನಾವು ಗೆದ್ದರೆ ಡೆಫಿನೆಟ್ಟಾಗಿ ಆನಂದವಾಗುತ್ತೆ, ಮನಸ್ಸಿಗೆ ಆನಂದವಾಗುತ್ತೆ. ಸಹಸ್ರಾರ ಚಕ್ರದಲ್ಲಿ ದೇವಿ ನಿಲ್ಲಿಸ್ತಾಳೆ, ಮನಸ್ಸಿಗೆ ಆನಂದ ಆಗುತ್ತೆ. ನಾನು ನಿಮಗೆ ಸುಮಾರು ಸಲ ಸ್ಟಾರ್ಟಿಂಗಲ್ಲಿ ಶೇರ್ ಮಾಡ್ತಾಯಿದ್ದೆ, ಡಯಟ್ ಫಸ್ಟ್ ಮಾಡಿದಾಗ ನನಗೆ ಏನೋ ಒಂದು ತಿನ್ಬಿಡೋಣಪ್ಪ, ನೀನೇನಿಲ್ಲ ಅಂಗಡಿಗೆ ಹೋಗಿ ನಿಂತ್ಕೊಂಡು ಅಲ್ಲಿ ಪುಟಾಣಿದೊಂದು ಆಲ್ಕೋವಾ ಕಾಣಿಸಿದ್ರೆ ಸಾಕು, ಬಾಯಿಗೆ ಹಾಕೊಂಬಿಡೋಣ. ಆ ಡಯಟಲ್ಲಿದ್ದಾಗ ಹಂಗೆ ಅನಿಸ್ತಾ ಇತ್ತು, ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಬೈಕೊತಾ ಇದ್ದೆ, ಆಗ್ತಾಯಿಲ್ಲ, ಏನೋ ತಿನ್ಬಿಡೋಣ, ಏನೋ ಒಂದು ಬಾಯಿಗೆ ಹಾಕೋಣ. ಅಲ್ಲಿ ಏನು ನೀವು ಬೇಕಾದ್ರೆ ಸ್ವಲ್ಪ ಮಣ್ಣು ಚೆನ್ನಾಗಿ ಮಣ್ಣನ್ನು ಚೆನ್ನಾಗಿ ಸ್ವಲ್ಪ ಚಾಕ್ಲೇಟ್ ಥರ ಕಲರ್ ಮಾಡಿ ಇಟ್ಟಿದ್ರೆ ಅದನ್ನು ಒಂಚೂರು ಬಾಯಿಗೆ ಹಾಕೊಂಬಿಡೋಣ,
ಒಂದು ಐದನೇ ದಿವಸ ಡಯಟು 7ನೇ ದಿವಸ ಡಯಟು ಅಂದರೆ ಆ ಟೈಮಲ್ಲಿ ನೀನು ಫಾಸ್ಟಿಂಗ್ ಹೋದಾಗ 5th ಡೇ 7th ಡೇ ಹಂಗೆಲ್ಲ ಅನಿಸ್ಬಿಡುತ್ತೆ, ತೊಗೊಂಬೇಡ ಅನಿಸುತ್ತೆ. ಬಟ್ ತಗೊಂಡ್ರೆ ಆ ಕ್ಷಣಕ್ಕೆ ಚೆನ್ನಾಗಿರುತ್ತೆ, ಬಟ್ ಇಟ್ ಕ್ರಿಯೇಟ್ಸ್ ಎ ಪ್ರಾಬ್ಲಮ್. ಬಟ್ ನೀವು ಕರೆಕ್ಟಾಗಿ ಅದನ್ನು ಮಾಡಿ 10 ದಿವಸ ಕ್ರಾಸ್ ಮಾಡಿದ್ರೆ ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ನಿಮಗೆ ವಿಪಾಸನದು ಕೂಡ ಹೇಳಿದ್ದೀನಿ ಅದೇ ಥರನೇ. 10 ದಿವಸ ಮೌನವನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟದ ಕೆಲಸ. 10 ದಿವಸ ಮೌನವನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟದ ಕೆಲಸ. ಫಸ್ಟ್ ಡೇ ಹೋಗಿದ್ದ ದಿವಸ ಅಷ್ಟೇ ಮಾತು, ಆಮೇಲೆ 10th ಡೇನೇ ಮಾತಾಡೋದು ಏನೇ ವಿಷಯ ಇದ್ದರು. ಆ ಮೌನವನ್ನು ಫಾಲೋ ಮಾಡಬೇಕು ಅಂತ ತುಂಬ ಕಷ್ಟ. ಸೊ ಅಲ್ಲಿ ಅದನ್ನು ಗೆಲ್ತೀವಿ. ಸೊ ಆ ಥರ ಒಂದೊಂದೇ ಗೆಲ್ತಾ ಬಂದಾಗ ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್. ಸೊ ಇಲ್ಲಿ ಏನು ನಾವು ಮೊದಲೇ ಹೇಳಿದ್ದೀವಿ, ಬಂಡ್ರಂದರೆ ನಾವೇ. ನಮಗೆ ಗೊತ್ತು ಇಲ್ಲಿ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇರೋದು ಯಾವುದು ಸತ್ಯವಲ್ಲ ಅಂತ, ಬಟ್ ಆದರೂ ಅದರಿಂದನೇ ಓಡ್ತೀವ. ಅದನ್ನು ವಧೆ ಮಾಡಬೇಕು. ಅದು ಎಲ್ಲ ಒಟ್ಟಿಗೆ ವಧೆ ಮಾಡೋಕ್ಕಾಗಲ್ವಾ? ಒಂದೊಂದೇ ವಧೆ ಮಾಡ್ಕೊಂಬರ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇಷ್ಟನ್ನು ಒಂದೊಂದೇ ವಧೆ ಮಾಡ್ಕೊಂಡು ಬಂದರೆ ನೋಡಪ್ಪ ಅವಾಗ ಆನಂದದ ಸ್ಥಿತಿನಲ್ಲಿ ಇರ್ತೀವಿ. ಇವಾಗ ಕೋಪವನ್ನು ಕಂಟ್ರೋಲ್ ಮಾಡಿಬಿಡಿ, ನಿಮ್ಗೆ ಎಷ್ಟು ಆನಂದ ಸಿಗತ್ತೆ. ಕೋಪ ಕಂಟ್ರೋಲ್ ಮಾಡೋದು ಅಂದರೆ ಮನಸ್ಸಲ್ಲಿ ಬೈಕೊಂಡು ಇರೋದು ಅಂತಲ್ಲ, ಸೈಲೆಂಟಾಗಿರೋದು ಅಂತಲ್ಲ. ಕೋಪ ಕಂಟ್ರೋಲ್ ಮಾಡೋದು ಅಂದರೆ ಇನ್ನೊಂದೇನೆಂದರೆ ಕೋಪ ಮಾಡ್ಕೊಳ್ದೇ ಇರೋದು ಅನ್ನೋದು ಅಲ್ಲ. ನಿನಗೆ ಯಾವಾಗ ಬೇಕೋ ಅವಾಗ ಕೋಪ ಮಾಡ್ಕೋಬೇಕು. ನನಗೆ ಬೇಡ ಅಂದಾಗ ಕೋಪ ಮಾಡ್ಕೋಬಾರ್ದು. ದಿಸ್ ಈಸ್ ದ ಕಂಟ್ರೋಲ್ ಓವರ್ ದ ಕೋಪ. ಇವಾಗೇನಾಗತ್ತೆ, ಮನೆಯಲ್ಲಿ ಈ ಒಂದು ಉದಾಹರಣೆಗೆ, ಮನೆಯಲ್ಲಿ ಕೆಲವು ಮಕ್ಕಳಿದ್ದಾಗಲೋ ಅಥವಾ ಇವಾಗೆಲ್ಲ 20 ವರ್ಷ 25 ವರ್ಷ ಆದರೂ ಮಕ್ಕಳೇ, ಓಕೆನಾ. ಬೆಳಗ್ಗೆ ಯಾವುದೋ ಒಂದು ಪೂಜೆ ಇರುತ್ತೆ, ಏನೋ ಒಂದು ಪೂಜೆ ಇರುತ್ತೆ, ಮಕ್ಳಿಗೆ ತಿಂಡಿ ಕೊಡಬೇಡಿ. 10 ಗಂಟೆ ಅಷ್ಟೊತ್ತಿಗೆ ಕಣ್ಣು, ಕಿವಿ, ಮೂಗದಲ್ಲಿ ಎಲ್ಲ ಕಡೆಯಿಂದನೂ ಕೋಪ ಶುರುವಾಗಿರುತ್ತೆ. ಹೌದಾ? ಮನಸ್ಸು ಕಂಟ್ರೋಲ್ ಇರೋಲ್ಲ. ಆವಾಗ ನೀನು ಕಾಮಾಗಿದ್ದೆ ಅಂದರೆ ಎಸ್, ನಿನಗೆ ಕಂಟ್ರೋಲ್ ಓವರ್ ದ ಕೋಪ ಇದೆ ಅಂತ. ಆವಾಗ ಕಾಮಾಗಿದ್ದೆ ಅಂದರೆ. ಇಲ್ಲಾಂದರೆ ಇನ್ನೂ ಒಂದು ಏನಂದರೆ, ಎಲ್ಲೋ ಒಂದು ಕಡೆ ಟ್ರಿಪ್ ಹೊರಟಿರ್ತೀರ, ಸಂಜೆ ಬಸ್ಸಿಗೆ ಕಾಯ್ತಾ ಇರ್ತೀರ. ಇದು ಬರಬೇಕು ಬಸ್ಸು, ಎಲ್ಲಿಂದನೋ ನಿಮ್ಮ ಬರಬೇಕು, ಅದು ಸ್ಲೀಪರ್ ಬಸ್ಸು, AC ಬಸ್ಸು ಅದೊಂದು ಬರಬೇಕು. ಟೈಮಿಗೆ ಬಂದಿರಲ್ಲ, ಇನ್ನೂ 7 ಗಂಟೆ ಆಗಿರುತ್ತೆ. 7 ಗಂಟೆಗಿರುತ್ತೆ ಬಸ್ಸು, 6:55 ಆದರೂ ಬಸ್ ಕಾಣಿಸ್ತಾ ಇರಲ್ಲ. ಆವಾಗ ಕಾಮಾಗಿದ್ದರೆ ಆವಾಗ ನೀನು ಕೋಪವನ್ನು ಗೆದ್ದೆ. ಆವಾಗ ನಿಮ್ಮನ್ನು ಯಾರಾದ್ರು ಮಾತಾಡಿಸ್ಲಿ? ಯಾರೂ ಮಾತಾಡಲ್ಲ, ತುಂಬ ಟೆನ್ಷನಲ್ಲಿರ್ತಾರೆ. ಸೊ ಆವಾಗ ಅದನ್ನು ಇನ್ನು ಕೋಪವನ್ನು ಗೆದ್ದೆ. ಈ ಥರ ಒಂದೊಂದು ಕಾಮಕ್ರೋಧ ಪ್ರತಿಯೊಂದನ್ನು ಗೆಲ್ತಾ ಬಂದರೆ ಮನಸ್ಸಿಗೆ ಸಂತೋಷ ಆಗೋಕ್ಕೆ ಶುರುವಾಗತ್ತೆ. ಮನಸ್ಸಿಗೆ ಸಂತೋಷ ಆಗೋಕ್ಕೆ ಶುರುವಾದರೆ ದಟ್ ಈಸ್ ವಾಟ್ ದೇವಿ ಸ್ವರೂಪರೇ ನಾವಾಗ್ತೀವಿ ಅಂತ. ಓಕೆನಾ? ನೀವೆಲ್ಲೂ ದೇವಿಯನ್ನು ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ, ದೇವಿ ಸ್ವರೂಪನೇ ನಾವಾಗ್ತೀವಿ ಅಂತ. ಬಟ್ ಏನು, ಪ್ರತಿಯೊಂದೂ ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು ಅನಲೈಸ್ ಮಾಡಿಕೊಂಡು ಮಾಡ್ತಾ ಹೋಗಬೇಕು. ಇಲ್ಲಿ ಯಾವುದೋ ಬಂಡನ ನೋಡಿದ್ಲಂತೆ, ಅವ್ರ ತಮ್ಮಂದ್ರನ್ನ ಸಾಯಿಸಿದ್ಲಂತೆ, ನಾನೊಂದೆರಡು ಹೂವು ಹಾಕ್ಬಿಟ್ಟೆ, ನನಗೆ ಮಾತ್ರ ಐಶ್ವರ್ಯ ಕೊಡಲಿ, ನನಗೆ ಮಾತ್ರ ಇದು ಕೊಡಲಿ ಅಂತ ನಾವು ಪೂಜೆ ಮಾಡೋದು ಇಟ್ಸ್ ಆಫ್ ನೋ ಯೂಸ್. ಫಸ್ಟ್ ನಾವು ಏನಂದರೆ ಭಂಡ ಅಂದರೆ, ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು, ಭಂಡ ಅಂದರೆ ಏನಿಲ್ಲ, ಬೇರೆಯವರಲ್ಲ, ನಾವೇ ನಮ್ಮನ್ನೇ ಹೊಡೆದಾಕ್ಕೋಬೇಕು. ನಮ್ಮಲ್ಲೇ ಏನೇನಿದೆ ಒಂದೊಂದನ್ನೇ ಹೊಡೆದಾಕೊಂಡು ಬಂದರೆ ಆವಾಗ ನ್ಯಾಚುರಲಿ ಪ್ರತಿಯೊಂದಕ್ಕೂ ದೇವಿ ಆನಂದಳಾಗ್ತಾಳೆ, ಖುಷಿ ಪಡ್ತಾಳೆ. ಆ ಖುಷಿ ಪಟ್ಟಾಗ ನೀವು ಕೇಳ್ಕೊಂಡಿರುವಂತಹ ಎಲ್ಲ ಕೆಲಸಗಳು ಆಗತ್ತೆ. ನಮ್ಮಲ್ಲಿ ವಿಚಾರಗಳಿವೆ, ಅದು ನಾವು ಸರಿ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಬರಬೇಕು. ಬರಲ್ಲ, ಅದೇ ಪ್ರಾಬ್ಲಮ್ಮು. ದೇವ್ರು ಏನು ಮಾಡಿದ್ದಾನೆ ಅಂದರೆ, ದೇವ್ರು ಏನು ಮಾಡಿದ್ದಾನೆ ಅಂದರೆ, ಈ ಪಂಚೇಂದ್ರಿಯಗಳನ್ನು ಆಚೆ ನೋಡೋಂಗೆ ಕೊಟ್ಬಿಟ್ಟಿದ್ದಾನೆ, ಒಳಗಡೆ ನೋಡೋಂಗೆ ಕೊಟ್ಟಿಲ್ಲ. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಎಕ್ಸ್ಟ್ರಾವರ್ಟು, ಎಲ್ಲ ಆಚೆ ನೋಡ್ತಾ ಇರ್ತೀವಿ, ಒಳಗಡೆ ನೋಡ್ಕೊಳ್ಳಪ್ಪ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಕೆಲವರಿಗೆ ಕಣ್ಮುಚ್ಚಿ ನೋಡ್ಕೊಳ್ಳಿ ಅಂತೇಳಿ, ಕಣ್ಮುಚ್ಚಿ ಒಂದು 5 ನಿಮಿಷ ಕೂತ್ಕೊಳ್ಳಿ ಅಂತೇಳಿ ಕೂತ್ಕೊಳ್ಳಲ್ಲ, ಯಾಕೆಂದ್ರೆ ಅವ್ರಿಗೆ ಒಳಗಡೆ ನೋಡ್ಕೊಳ್ಳೋಕೆ ಬರೋದೇ ಇಲ್ಲ. ಸೊ ಗೋಯಿಂಗ್ ಡೀಪರ್ ಇನ್ಸೈಡ್ ದೇ ಡಸಂಟ್ ನೋ. ಡೀಪರ್ ಕೂತ್ಕೊಳ್ಳಲ್ವಲ್ಲ, ಗೊತ್ತಾಗತ್ತೆ ಕೂತ್ಕೊಂಡ್ರೆ, ಬಟ್ ಕೂತ್ಕೊಳ್ಳಲ್ವಲ್ಲ. ಕೂಡಿಸ್ಬಿಡಿ, ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡು. ಕೆಲವರಿಗೆ ಎಲ್ಲ ರಿಫ್ಲೆಕ್ಷನ್ಸ್ ಬರ್ತಾ ಹೋಗುತ್ತೆ, ಆಗೋದಿಲ್ಲ. ಸೊ ಹೌದು, ಅಷ್ಟೇ. ಎಲ್ಲ ಇಂದ್ರಿಯಗಳು ಆಚೆ ಇರೋದ್ರಿಂದ ಎಲ್ಲ ನಾವು ಆಚೆ ನೋಡ್ತಾ ಇದ್ದೀವಿ, ಆಚೆ ಇರ್ತಾ ಇದ್ದೀವಿ, ಒಳಗೋಗೋದೆ ಯಾವಾಗ? ಸೊ ಯಾಕೆ ನಮಗೆ ಆನಂದ ಬರೋದಿಲ್ಲ ಅಂದರೆ ಇದೇ ಕಾರಣಕ್ಕೆ, ಒಳಗೆ ಹೋಗೋದೇ ಇಲ್ವೇ. ಒಳಗೆ ಹೋಗದೇ ಇದ್ದಾಗ ಆನಂದ ಬರೋದಕ್ಕೆ ಸಾಧ್ಯನೇ ಇಲ್ಲ.
ಸೊ ಇಲ್ಲಿ ದೇವಿ ಯಾಕೆ, ನಾನು ಅದೇ ಮಧ್ಯಾಹ್ನ ಕುತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ, ಅಯ್ಯೋ ದೇವಿ ಅಲ್ವಾ, ದೇವಿ ಯಾಕೆ ಸಂತೋಷ ಪಡಬೇಕು, ಪ್ರಾಣನೇ ಅದ, ನಾನು ಸತ್ರೂ ಪ್ರಾಣನೇ, ಉಸಾಮಾ ಬಿನ್ ಲಾಡೆನ್ ಸತ್ರೂ ಪ್ರಾಣನೇ, ದೇವಿ ಯಾಕೆ ಸಂತೋಷ ಪಡಬೇಕು, ದೇವ್ರಲ್ವಾ ಯಾಕೆ ಸಂತೋಷ ಪಡಬೇಕು. ಆಮೇಲೆ ಇದಕ್ಕೆ ಕುತ್ಕೊಂಡು ಅನಲೈಸ್ ಮಾಡಿದೆ, ಭಂಡ್ರು ನಾವೇ, ನಮ್ಮಲ್ಲಿರೋ ಗುಣಗಳು ಹೋಗ್ತಾ ಇದೆ ಅಂದರೆ ಸಂತೋಷ ಪಡ್ಬೇಕು ತಾನೆ, ದೇವಿನೂ ಸಂತೋಷ ಪಡಬೇಕು, ನಾವು ಸಂತೋಷ ಪಡಬೇಕು. ಎಲ್ಲ ಈ ಥರ ಗುಣಗಳು ಹೋದಾಗ ನೀವು ಕೂಡ ದೇವಿಯ ಸ್ವರೂಪವಾಗ್ತೀರಾ. ದೇವಿಯ ಸ್ವರೂಪನೋ, ದೇವ ಸ್ವರೂಪನೋ, ಶಿವ ಸ್ವರೂಪನೋ, ವಿಷ್ಣು ಸ್ವರೂಪನೋ, ಯಾವುದೋ ಒಂದು ಸ್ವರೂಪವಾಗ್ತೀರಾ. ಬಟ್ ಅಲ್ಲಿವರೆಗೂ ಕ್ಲೆನ್ಸ್ ಆಗಬೇಕು ಬಾಡಿ, ಆ ಥಾಟ್ಸ್ಗಳೆಲ್ಲ ಕ್ಲೆನ್ಸ್ ಆದರೆ ಜಸ್ಟ್ ಯು ಆಲ್ಸೋ ಬಿಕಮ್ ದ ಗಾಡ್. ಸೊ ಪುಣ್ಯಾತ್ಮರು ಅಂತ ಹೇಳ್ತಾರಲ್ವ, ಯು ಆಲ್ಸೋ ಬಿಕಮ್ ಗಾಡ್. ಬಟ್ ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ ನಾರ್ಮಲ್ ಲೈಫ್, ನಾನು ಹೇಳ್ತೀನಲ್ಲ, ಆಹಾರ, ನಿದ್ರಾ, ಭಯ, ಮೈಥುನಂಚ ಅಷ್ಟು ಮಾಡಿಕೊಂಡು ಜೀವನ ಕಳಿಬೇಕು. ವಯಸ್ಸಿನಲ್ಲಿ ಹೇಳಿದ್ದೀನಲ್ವ, ಆಹಾರ ಊಟ ಮಾಡೋದು, ನಿದ್ದೆ ಮಾಡೋದು, ಭಯ ಪ್ರಾಣಕ್ಕೆ ಭಯ ಪಡೋದು, ಮೈಥುನಂಚ ಮಕ್ಕಳು ಮಾಡೋದು. ಇದನ್ನು ನಾಯಿನೂ ಮಾಡ್ತವೆ, ನಾವು ಮಾಡ್ತೀವಿ. ಇದನ್ನು ಮಾಡಿಕೊಂಡು ಹೋಗೋದು. ಯಾವಾಗ ನಮಗೆ ರಿಯಲ್ ಆನಂದ ಅನ್ನೋದು ಸಿಗೋದಿಲ್ಲ ಅದರಿಂದ. ಹಾಂ, ಅದನ್ನೇ ಹೇಳ್ತಾ ಇರೋದು. ಸೊ ಆ ಕಾರಣದಿಂದ ಸಂತೋಷಳಾಗ್ತಾಳೆ ಅಂದರೆ ಈ ಕಾರಣದಿಂದ ಸಂತೋಷಳಾಗ್ತಾಳೆ. ಭಂಡನಿಂದ ಒಂದೊಂದೇ ಕ್ಯಾರೆಕ್ಟರು. ಇವಾಗ ಏನಂದ್ರೆ ಭಂಡ ಅವನಿರ್ಬೋದು, ನಾನು ಅನ್ನೋದು ಒಂದು ಭಂಡ, ಇನ್ನೂ ಭಂಡಾಸುರ ವಧೆ ಆಗಿಲ್ಲ. ಭಂಡ ಅವನಿರ್ಬೋದು, ಬಟ್ ಅವನ ಸುತ್ತ ಇರುವಂತಹ ಸೈನ್ಯ ನಮ್ಮ ಥರದ್ದು. ಕಣ್ಣುಗಳು, ಕಿವಿಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೊಟ್ಟೆ ಉರಿಯತ್ತೆ. ಯಾರೊಬ್ರು ಇಂಪ್ರೂವ್ ಆಗ್ತಾ ಇದ್ದಾರೆ ಅಂದರೆ ಹೊಟ್ಟೆ ಉರಿಯತ್ತೆ. ಅದು ಹೊಟ್ಟೆ ಉರಿದೇ ಇರೋಂಗೆ ತಡ್ಕೊಳ್ಳೋದು ಹೆಂಗೆ? ಇವಾಗ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ದೊಡ್ಡ ಮನೆ ನೋಡ್ತೀವಿ, 100x100 ಸೈಟಲ್ಲಿ ದೊಡ್ಡ ಮನೆ ಕಟ್ಟಿರ್ತಾರೆ. ಬಡ್ಡಿ ಮಗ ಎಷ್ಟು ದುಡ್ಡು ಹೊಡೆದು ಕಟ್ಟಿದ್ದಾನೆ ಇವನು ಅಂತಾರೆ ತಲೆಗೆ ಬರುತ್ತೆ ಅಲ್ವಾ. ನಮ್ಗೆ ಇನ್ನೇನು ಬರುತ್ತೆ ತಲೆಗೆ? ಇನ್ನೇನು ಬರೋದಿಲ್ಲ, ಅದೇ ಬರುತ್ತೆ ಫಸ್ಟ್ ಅದೇ ಬರೋದು. ಆಮೇಲೆ ಯಾರೋ ಅನ್ನೋದು ಯೋಚ್ಕೊಂಡು ಮಾಡ್ಕೊಂಡು ಇನ್ನು ಮಾಡೋದು. ಬಟ್ ಫಸ್ಟ್ ತಲೆಗೆ ಬರೋದು ಅದು ಬರದೇ ಇರೋಂಗೆ ಹೇಗಿರೋದು? ಆ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರವನ್ನು ಮೀರಿ ನಿಂತಾಗ ದೇವಿಯೂ ಸಂತೋಷ ಪಡ್ತಾಳೆ, ಅಥವಾ ಅದರ ವಧೆಯನ್ನು ಮಾಡಿದಾಗ ದೇವಿಯೂ ಸಂತೋಷ ಪಡ್ತಾಳೆ. ದೇವಿ ಸಂತೋಷ ಪಡ್ತಾಳೆ ಅಂದರೆ ಇಟ್ಸ್ ನಥಿಂಗ್ ಬಟ್ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಮನಸ್ಸು ಸಂತೋಷವಾಗಿರುತ್ತೆ ಅಂತ. ಅದನ್ನು ಇಲ್ಲಿ ಭಂಡಾಸುರ ವಧೋದ್ಯುಕ್ತ ಅಂತ ಹೇಳಿರುವಂಥದ್ದು. ಓಕೆನಾ? ಸೊ ಗಣೇಶನ ಹೌದು, ಕಷ್ಟಪಡದಿದ್ರೆ ಯಾವ್ದು ಸಾಧ್ಯ? ಅದಕ್ಕೆ ದೇವ್ರು ಏನು ಮಾಡಿರೋದು ಅಂದರೆ ಎಲ್ಲ ಆಚೆ ಕಡೆ ಕೊಟ್ಟು ನೀನು ಒಳಗಡೆ ನೋಡ್ಕೊಳಪ್ಪ ಅಂತ ಹೇಳಿರೋದು. ಇಲ್ಲ, ಎಲ್ಲರೂ ನಾನು ಹೇಳಿದ್ನಲ್ಲ, ಕೆಲವು ಸಲ ನಾನು ಅದು ಹೇಳ್ತಾ ಇರ್ತೀನಿ. ಇಮ್ಯಾಜಿನ್ ಮಾಡಿ, ಯಾರಿಗೂ ಹಸಿವಿರಲಿಲ್ಲ ಅಂದಿದ್ರೆ ಏನಾಗೋದು ಅಲ್ವಾ? ಯಾರು ಕೆಲಸನೂ ಮಾಡ್ತಾ ಇರಲಿಲ್ಲ, ಏನು ಗಲಾಟೆನೂ ಇರ್ತಾ ಇರಲಿಲ್ಲ, ಯಾವುದು ತಲೆನೋವು ಇರ್ತಾ ಇರಲಿಲ್ಲ. ದೇವ್ರು ಅದಕ್ಕೆ ಏನು ಮಾಡ್ದ ಅಂದರೆ ಎಲ್ಲ ಕೊಟ್ಟು ನಿಂಗೆ ಹಸುವು ಕೊಟ್ಟ. ನೀನು ಅದ್ರ ಜೊತೆ ಫೈಟ್ ಮಾಡಿ ನೀನು ಗೆಲ್ಲು. ಇವಾಗ ಹಸುವೆ ಕೊಡದೇ ಇರ್ಬೋದಲ್ಲ, ದೇವರೇ ಮಾಡ್ಬಿಡ್ಬೋದಾಗಿತ್ತು. ಹಸುವೆ ಕೊಡದೇ ಇರ್ಬೋದಾಗಿತ್ತು. ಹಸುವೆ ಇಲ್ಲ ಅಂದಿದ್ದರೆ ನೀವು ಕೆಲಸ ಮಾಡ್ತಾ ಇರಲಿಲ್ಲ, ನಾನು ಕೆಲಸ ಮಾಡ್ತಾ ಇರಲಿಲ್ಲ. ಪ್ರಪಂಚ ಹೆಂಗೆ ಮುಂದಕ್ಕೆ ಹೋಗೋದು? ಪ್ರಪಂಚನೇ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಆ ಕಾರಣದಿಂದ ಏನು ಮಾಡ್ಬೋದು, ಏನು ಮಾಡಬೇಕು ಅಂದರೆ ಆ ಹಸುವನ್ನು ಮೀರಿ ನಿಲ್ಲಬೇಕು. ಆವಾಗ ಯು ಗೆಟ್ ದ ಕಂಟ್ರೋಲ್ ಓವರ್ ಯುವರ್ ಎಮೋಷನ್ಸ್, ಅಥವಾ ನಿಮ್ಮ ಭಾವನೆಗಳೇನಿದೆ, ಷಡ್ವರ್ಗಗಳು ಏನಿದೆ ಅದ್ರ ಮೇಲೆ ಕಂಟ್ರೋಲ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳಿರೋದು. ಭಂಡಾಸುರ ವಧೋದ್ಯುಕ್ತ, ಒಂದೊಂದೇ ಸೈನ್ಯದ ಒಂದೊಂದೇ ಭಾಗವನ್ನು ಒಬ್ಬೊಬ್ಬರೇ ವಧೆ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಸಿಂಬಲೈಸಸ್ ಯುವರ್ ಕ್ಯಾರೆಕ್ಟರ್ಸ್ ಇನ್ ಆರ್ ಮೈಂಡ್. ನಾವೇ ಭಂಡ್ರು, ನಾವೇ ಲಜ್ಗೆಟ್ಟವರು, ನಾವೇ ಅದನ್ನು ವಧೆಯನ್ನು ಮಾಡ್ತಾ ಹೋಗಬೇಕು. ಆವಾಗ ದೇವಿ ಸಂತೋಷ ಪಡ್ತಾಳೆ ಅಂತ. ಓಕೆನಾ? ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಶ್ಲೋಕವನ್ನು, ಮುಂದಿನ ನಾಮವನ್ನು ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳೋಣ. ಯದಕ್ಷರಂ ಪದಭ್ರಷ್ಟಂ ಮಾತ್ರಾಹೀನಂತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವನಾರಾಯಣ ನಮೋಸ್ತುತೆ. ವಿಸರ್ಗಬಿಂದು ಮಾತ್ರಾಣಿ ಪದಪಾದಾಕ್ಷರಾಣಿ ಚ ನ್ಯೂನಾತಿರಿಕ್ತ ಏತಾನಿ ಕ್ಷಮಸ್ವ ಪುರುಷೋತ್ತಮ. ಓಂ ತತ್ಸದ್ಬ್ರಹ್ಮಾರ್ಪಣಮಸ್ತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಥ್ಯಾಂಕ್ ಯು.